ನಮಗೆ ತನು ಮನ ಎಲ್ಲ ರಾಯರಾಗಿರೋದ್ರಿಂದ ಇವತ್ತು ಅವರು ಹುಟ್ಟಿದಬ್ಬ. ಸೊ ಹಾಗಾಗಿ ಸಾಮಾನ್ಯವಾಗಿ ಬೆಳಗ್ಗೆ ಬರೋರು ನನಗೆ ಮನೆಯಲ್ಲಿ ಸ್ವಲ್ಪ ಹೋಮ ಇತ್ತು. ಇವತ್ತು ಮುಗಿಸ್ಕೊಂಡು ಬಂದು ಇವತ್ತು ಆರಾಮಾಗಿ ಎಲ್ಲ ಇವ್ರ ಜೊತೆ ಎಲ್ಲ ಇದ್ದು ಸೇವೆ ಮಾಡಿಕೊಂಡು ಹೋಗುವಂಥದ್ದು ಒಂದು ಇವತ್ತು ನಿರ್ಧಾರ ಆಗಿದೆ. ಅಲ್ಲ, ಮೊನ್ನೆ ಯಾವುದೋ ಸೋಷಿಯಲ್ ಮೀಡಿಯಾದಾಗ ತಮ್ಮ ಬಗ್ಗೆ ರಾಯರ ಮಠದ ಬಗ್ಗೆ ಬರ್ಕೊಂಡಿದ್ದು ನೋಡಿದೇವಿ. ಸೊ ತಮ್ಮದು ಏನು ರಾಯರಿಗೂ ತಮಗೂ ಕಲೆಕ್ಷನ್ ಹೇಗೆ ಎಲ್ಲ ಗೊತ್ತಿರೋರಿಗೆ ಗೊತ್ತಪ್ಪ. ನಾನೊಬ್ಬ ಸಾಮಾನ್ಯ ಭಕ್ತ ಅಷ್ಟೇ, ನಾನೇನು ಏನಿಲ್ಲ. ಒಂದು ಮಂತ್ರಾಲಯ ಅಂದರೆ ಅದಕ್ಕೆ ಇರೋ ಎನರ್ಜಿಯೇ ಬೇರೆ ಈ ವಿಶ್ವದಲ್ಲಿ. ಯಾರಿಗೂ ಗೊತ್ತಿಲ್ಲ. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ಆ ಮಾತನ್ನು. ನನಗೆ ಟೈಮ್ ಸರಿ ಇಲ್ಲ, ಹಾಗಾಗಿದೆ ಹೀಗಾಗಿದೆ ಅಂತ ಯಾರೇ ಅಂದ್ಕೊಂಡ್ರೆ ಒಂದು ಸರಿ ಬಂದೋಗಿ, ಆಮೇಲೆ ಬಂದ ತಕ್ಷಣ ನನಗೆ ಇಮಿಡಿಯೇಟಾಗಿ ಫಲ ಸಿಗಬೇಕು ಅನ್ನೋದು ಇರ್ಕೂಡ್ದು ಮನಸ್ಸಿನಲ್ಲಿ, ಯಾರಿಗೂ ಇರ್ಕೂಡ್ದು. ಒಂದು ಆತ್ಮವೂ ಕೂಡ ದೇಹವಾಗಿ ಹೊರಗಡೆ ಬರಬೇಕು ಅಂದರೆ 9 ತಿಂಗಳು ತೊಗೊಳತ್ತೆ. ಹಾಗೆ ನಾವು ಏನೇ ಮಾಡಬೇಕು ಅಂದರೆ ನಮ್ಮ ಶ್ರದ್ಧೆನ ಫಸ್ಟ್ ಹಾಕಬೇಕು. ಅಲ್ಲಿ ನಾವು ಒಂದು ಮನೆ ಗುರುಪ್ರವೇಶ ಮಾಡಬೇಕು ಅಂದರೆ ಸೈಟ್ ನೋಡಿದ ತಕ್ಷಣವೇ ನಾವು ಮನೆ ಕಟ್ತೀವಿ ಅಂತಲ್ಲ, ಮನೆ ಕಟ್ಟಬೇಕು, ಗುರುಪ್ರವೇಶ ಮಾಡಬೇಕು, ಟೈಮ್ ತೊಗೊಳತ್ತೆ. ಸೊ ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು, ಕಾಲಗರ್ಭದಲ್ಲಿ ನಾನಿದ್ದೇನೆ, ಕಾಲವನ್ನು ಗೌರವಿಸು, ಕಾಲ ತಸ್ಮೈ ನಮ, ಟೈಮ್ ಈಸ್ ಗಾಡ್ ಅಂತ ಹೇಳಿದೆ. ಎಲ್ಲದಕ್ಕೂ ಕಾಯಬೇಕು. ಬಂದರೆ ಆಯಿತು, ಎಲ್ರಿಗೂ ಒಳ್ಳೆಯದು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಗೆ ತನು ಮನ ಎಲ್ಲ ರಾಯರಾಗಿರೋದ್ರಿಂದ ಇವತ್ತು ಅವರು ಹುಟ್ಟಿದಬ್ಬ. ಸೊ ಹಾಗಾಗಿ ಸಾಮಾನ್ಯವಾಗಿ ಬೆಳಗ್ಗೆ ಬರೋರು ನನಗೆ ಮನೆಯಲ್ಲಿ ಸ್ವಲ್ಪ ಹೋಮ ಇತ್ತು. ಇವತ್ತು ಮುಗಿಸ್ಕೊಂಡು ಬಂದು ಇವತ್ತು ಆರಾಮಾಗಿ ಎಲ್ಲ ಇವ್ರ ಜೊತೆ ಎಲ್ಲ ಇದ್ದು ಸೇವೆ ಮಾಡಿಕೊಂಡು ಹೋಗುವಂಥದ್ದು ಒಂದು ಇವತ್ತು ನಿರ್ಧಾರ ಆಗಿದೆ. ಅಲ್ಲ, ಮೊನ್ನೆ ಯಾವುದೋ ಸೋಷಿಯಲ್ ಮೀಡಿಯಾದಾಗ ತಮ್ಮ ಬಗ್ಗೆ ರಾಯರ ಮಠದ ಬಗ್ಗೆ ಬರ್ಕೊಂಡಿದ್ದು ನೋಡಿದೇವಿ. ಸೊ ತಮ್ಮದು ಏನು ರಾಯರಿಗೂ ತಮಗೂ ಕಲೆಕ್ಷನ್ ಹೇಗೆ ಎಲ್ಲ ಗೊತ್ತಿರೋರಿಗೆ ಗೊತ್ತಪ್ಪ. ನಾನೊಬ್ಬ ಸಾಮಾನ್ಯ ಭಕ್ತ ಅಷ್ಟೇ, ನಾನೇನು ಏನಿಲ್ಲ. ಒಂದು ಮಂತ್ರಾಲಯ ಅಂದರೆ ಅದಕ್ಕೆ ಇರೋ ಎನರ್ಜಿಯೇ ಬೇರೆ ಈ ವಿಶ್ವದಲ್ಲಿ. ಯಾರಿಗೂ ಗೊತ್ತಿಲ್ಲ. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ಆ ಮಾತನ್ನು. ನನಗೆ ಟೈಮ್ ಸರಿ ಇಲ್ಲ, ಹಾಗಾಗಿದೆ ಹೀಗಾಗಿದೆ ಅಂತ ಯಾರೇ ಅಂದ್ಕೊಂಡ್ರೆ ಒಂದು ಸರಿ ಬಂದೋಗಿ, ಆಮೇಲೆ ಬಂದ ತಕ್ಷಣ ನನಗೆ ಇಮಿಡಿಯೇಟಾಗಿ ಫಲ ಸಿಗಬೇಕು ಅನ್ನೋದು ಇರ್ಕೂಡ್ದು ಮನಸ್ಸಿನಲ್ಲಿ, ಯಾರಿಗೂ ಇರ್ಕೂಡ್ದು. ಒಂದು ಆತ್ಮವೂ ಕೂಡ ದೇಹವಾಗಿ ಹೊರಗಡೆ ಬರಬೇಕು ಅಂದರೆ 9 ತಿಂಗಳು ತೊಗೊಳತ್ತೆ. ಹಾಗೆ ನಾವು ಏನೇ ಮಾಡಬೇಕು ಅಂದರೆ ನಮ್ಮ ಶ್ರದ್ಧೆನ ಫಸ್ಟ್ ಹಾಕಬೇಕು. ಅಲ್ಲಿ ನಾವು ಒಂದು ಮನೆ ಗುರುಪ್ರವೇಶ ಮಾಡಬೇಕು ಅಂದರೆ ಸೈಟ್ ನೋಡಿದ ತಕ್ಷಣವೇ ನಾವು ಮನೆ ಕಟ್ತೀವಿ ಅಂತಲ್ಲ, ಮನೆ ಕಟ್ಟಬೇಕು, ಗುರುಪ್ರವೇಶ ಮಾಡಬೇಕು, ಟೈಮ್ ತೊಗೊಳತ್ತೆ. ಸೊ ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು, ಕಾಲಗರ್ಭದಲ್ಲಿ ನಾನಿದ್ದೇನೆ, ಕಾಲವನ್ನು ಗೌರವಿಸು, ಕಾಲ ತಸ್ಮೈ ನಮ, ಟೈಮ್ ಈಸ್ ಗಾಡ್ ಅಂತ ಹೇಳಿದೆ. ಎಲ್ಲದಕ್ಕೂ ಕಾಯಬೇಕು. ಬಂದರೆ ಆಯಿತು, ಎಲ್ರಿಗೂ ಒಳ್ಳೆಯದು. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.